ಯಾರು ಪ್ರಚೋದನೆಗೆ ಒಳಗಾಗಿ ಕೊಟ್ಟರು? ಇದೇ ಬಸವನಗೌಡ, ಪ್ಯಾಟ್ಲೆ, ಯತ್ನಾಳು ಇವರೆಲ್ಲ ಹಿಂದಿದ್ರಲ್ಲ. ಅಲ್ಲಿ ಏನಾಗಿತ್ತು? ಭಾರತೀಯ ಜನತಾ ಪಕ್ಷದ ವೇದಿಕೆ ಆಗಿತ್ತು, ನಿನ್ನೆ ಹೋರಾಟದ ವೇದಿಕೆ. ಯಾಕೆ ಕಾಂಗ್ರೆಸ್ದವ್ರು ಇರಲಿಲ್ಲ, ಬೇರೆ ಪಕ್ಷದವ್ರು ಇರಲಿಲ್ಲ? ಇವ್ರಿಗೆ ಪ್ರಶ್ನೆ ಕೇಳ್ರಿ. ಸುಮ್ಮನೆ ಸಮಾಜಕ್ಕೆ ಕೆಟ್ಟದ್ದು ಮಾಡಿದರು. ಸಮಾಜ ಕಟ್ಟಿದ್ದೀವಿ, ಮುಂದೂ ಕೂಡ ಕಟ್ತೀವಿ. ಸಮಾಜದ ಮೀಸಲಾತಿಯನ್ನು ನಾವು ಕೊಡಿಸ್ತೀವಿ. ಆದರೆ ನಿಮ್ಮಂಗೆ ಹೇಳಿ ಥರ ಯಾರ್ಯಾರು ಹಿಂದೂ ಬೆನ್ನು ಹತ್ತಿ ಹೋಗುವಂಥ ಅವಶ್ಯಕತೆ ನಮಗಿಲ್ಲ, ಸಮಾಜದವ್ರಿಗಿಲ್ಲ. ಸಮಾಜಕ್ಕೆ ಹೋದತ್ತು ನನಗೆ ಈ ರಾಜ್ಯದಲ್ಲಿ ಯಾರು ಸಮಾಜ ಯಾರು ಕಟ್ಟಿದ್ರು, ಯಾರು ಏನು ಮಾಡಿದರು ಅನ್ನೋದು ಆ ಕುಟುಂಬದಲ್ಲಿ ಹುಟ್ಟಿದ್ದೀನಿ. 50 ವರ್ಷ ಪದೇ ಪದೇ ರಾಜಕಾರಣ ಹೆದರಿಕೆ ಹಾಕ್ತಾರೆ. ಮುಂದಿನ ಸಾರಿ ಚುನಾವಣೆ ಅಂತ, ಚುನಾವಣೆ ನಿಲ್ತೀವಿ, ಗೆಲ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ. ನಿಮ್ಮ ತಾಕತ್ತು ಯಾರಿಗಾರು ಇದ್ರೆ ನಿಮ್ಗೆಲ್ಲರೂ ಬರ್ರಿ, ನನ್ನ ವಿರುದ್ಧ ನೋಡೋಣ. ನಿಮ್ಮ ತಾಕತ್ತಿದ್ರೆ ಬರ್ರಿ, ಅದನ್ನು ತೋರಿಸ್ತೀನಿ ನಾನು ಏನಾಗುತ್ತೆ ಅನ್ನೋದು. ಚುನಾವಣೆ ಸುಮ್ಮನೆ ಸಮಾಜದವ್ರನ್ನ ಎತ್ಕಟ್ಟಿ ಅವ್ರಿಗೆ ಚುನಾವಣೆ 28ರ ಚುನಾವಣೆಯಲ್ಲಿ ಮತ ಹಾಕಬಾರ್ರಿ ಅನ್ನೋದು ಇದು ರಾಜಕಾರಣ ಅಲ್ವಾ? ಒಬ್ಬ ಮಠಾಧೀಶರಾಗಿ, ಸ್ವಾಮೀಜಿಯಾಗಿ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಕಲೀರಿ. ನನಗೆ ಕಲಿಸುವಂಥ ಅವಶ್ಯಕತೆ ನಿಮ್ಮಿಂತ್ರ ಇಲ್ಲ. ನಾನು ವಯಸ್ಸಿನಲ್ಲಿ ಕೂಡ ದೊಡ್ಡವಾಗಿದ್ದೀನಿ, ನನಗೆ ಗೊತ್ತೈತಿ. ನಿಮಗೆ ಗೌರವ ಕೊಟ್ಟಿದ್ದೀವಿ, ಆ ಗೌರವವನ್ನು ಉಳಿಸ್ಕೊಡ್ರಿ. ಸಮಾಜ ಸ್ವಾಮಿಗಳಾಗಿ ಮಾಡಿದ್ದೀವಿ. ನೀವೆಲ್ಲೋ ಒಂದು ಪಕ್ಷದಿಂದ, ಒಬ್ಬ ವ್ಯಕ್ತಿಯಿಂದ ಬೆನ್ನತ್ತಿ ಹೋಗ್ತೀರಿ ಅಂದ್ರೆ ನಾವು ಯಾರೂ ಸಹಿಸೋಕ್ಕಾಗೋದಿಲ್ಲ. ಸತ್ಯಾಸತ್ಯತೆ ಇಂದಲ್ಲ ನಾಳೆ ಬಂದೇ ಬರ್ತು ಹೊರಗೆ. ಏನು ಇವರು BJP ಅವ್ರು ಏನು ಮಾಡಿದರು? ಹಿಂದೆ 2D 2C ಕೊಟ್ಟರಲ್ಲ, ಇವರೇ ಸಂಭ್ರಮ ಮಾಡಿದ್ರಲ್ಲ ಇವರೇ. ಮತ್ತೊಂದು ತಿರಸ್ಕಾರ ಯಾಕೆ ಮಾಡಿದ್ರಪ್ಪ? ಇವತ್ತು ಯಾಕೆ 2A ಕೇಳ್ತಾ ಇದ್ದೀರಪ್ಪ? 2A ಕೇಳೋದಕ್ಕೆ ಇವತ್ತು ತಡೆಯಾಜ್ಞೆ ಇದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ. ತಡೆಯಾಜ್ಞೆ ಇದ್ದಾಗ ಮೀಸಲಾತಿಯನ್ನು ಸರ್ಕಾರ ತೆಗೆದುಕೊಳ್ಳೋಕ್ಕಾಗತ್ತೋ? ಅದು ಸರ್ವೋಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಇದ್ದಾಗ ಇದನ್ನೆಲ್ಲ ಮುಚ್ಚಿಟ್ಬಿಡೋದು, ಪಾಪ ಜನರನ್ನ ಹಾದಿ ತಪ್ಪಿಸೋದು. ಏನಿಲ್ಲ, ಕೊಡ್ತಾ ಇಲ್ಲ, ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯರು ಲಾಠಿ ಚಾರ್ಜ್ ಮಾಡಿಸಿದ್ರು, ಹೊಡಿಸಿದ್ರು. ಅದಕ್ಕೆ ಕೇಳಿದ ಶಾಸಕರು ಒಬ್ಬರು ಇದ್ದರು. ಅದು ನನ್ನ ಮೇಲೆ ನಾನು ಕೇಳ್ಕೊಂಡು ಸುಮ್ಮನೆ ಇದ್ದಂತೆ. ನೀವು ಪ್ರಚೋದನೆ ಮಾಡಿ ಪಾಪ ನಮ್ಮ ಬಡವರಿಗೆ ಹೊಡಿಸಿದಿರಿ. ಹಿಂದೆ ನಾನಿದ್ದಂಥ ಸಂದರ್ಭದಲ್ಲಿ 3 ವರ್ಷಗಳ ಕಾಲ ಹೋರಾಟ ನಡೀತು. ಪಾದಯಾತ್ರೆ ಮಾಡಿದೆ 712 ಕಿಲೋಮೀಟ್ರ್, ಧರಣಿ ಸತ್ಯಾಗ್ರಹ ಮಾಡಿದೆ, ಇಡೀ ರಾಜ್ಯದ ತಾಲೂಕು ಮಟ್ಟಕ್ಕೆ ಅಡ್ಡಾಡಿದೆ. ಒಂದು ಗಲಾಟೆಯನ್ನು ತೋರಿಸ್ರಿ, ಒಂದು ಗಲಾಟೆ ಆಯ್ತಾ? ಇದೇ ಹಿಂದೆ ಸುವರ್ಣ ಮುತ್ತಿಗೆ ಹಾಕ್ಬೇಕಂದಾಗ ಇದೇ ಬಸವರಾಜ ಬೊಮ್ಮಾಯಿ ಅವರು ಇಲ್ಲೇ ನಮ್ಮನ್ನು ಕರೆದು ಸಂಧಾನ ಮಾಡಿದರು. ನೀನು ನಮ್ಮ ಮುಖ್ಯಮಂತ್ರಿಗಳು ಕೂಡ ಕರೆದ್ರು ಇವ್ರಿಗೆ, ಬರ್ರಿ ನೀವು ಹೋರಾಟಗಾರರು 10 ಜನ ಮಾತುಕತೆ ಮಾಡೋಣ ಅಂದಾಗ ಇವ್ರು ತಿರಸ್ಕಾರ ಮಾಡಿ ಮುತ್ತಿಗೆ ಹಾಕಕ್ಕೆ ಪ್ರಯತ್ನ ಪಟ್ಟರೆ, ಕಾನೂನನ್ನ ಕೈ ತೊಗೊಳಕ್ಕೆ ಹಚ್ಚಿದ್ರಲ್ಲ, ಯಾರು ಮಾಡಿದ್ರು? ಕಲ್ಲು ತೂರಿದ್ರು ಯಾರು? ಅದಕ್ಕೆ ಹೇಳ್ತಿಲ್ಲ, ಇವರು ಅಲ್ಲಿ ಉದ್ದೇಶಪೂರ್ವಕವಾಗಿ ಜನರನ್ನ ಕಲ್ಲು ತೂರ್ಸಕ್ಕೆ ಹಚ್ಚಿ ಪಾಪ ಅಮಾಯಕರನ್ನ ಹೊಡಿಸಿ ಇವತ್ತು ಅವ್ರಿಗೆ ಯಾರು ನೋಡ್ಕೋತಾರ್ರಿ? ನಾಳೆ ಅವ್ರಿಗೆ ಹೆಚ್ಚು ಕಡಿಮೆ ಆಗಿ ಏನಾದರೂ ಆಗಿದ್ರೆ ಯಾರು ನೋಡ್ಕೋತಾರೆ? ಸ್ವಾಮೀಜಿ ನೋಡ್ಕೋತಾರ? ಇವ್ರ ನಾಯಕರದಾರಲ್ಲ ಇವ್ರು ನೋಡ್ಕೋತಾರ? ಇವ್ರು ಅವ್ರ ಮನೆಗೆ ಹೋಗಿ ಬಿದ್ದಾರ ಪಾಪ, ಇವ್ರು ನೋಡ್ಕೋತಾರ? ಸುಮ್ಮನೆ ಹಾದಿ ತಪ್ಪಿಸುವಂಥ ಕೆಲಸ ಆಗಬಾರ್ದು. ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ. ನಾವು ಮಾನ್ಯ ಮುಖ್ಯಮಂತ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ, ಸದನದಲ್ಲಿ ಕೂಡ ನಾನು ಪ್ರಸ್ತಾಪಪಡಿಸಿದ್ದೀನಿ. ನಾವು ಬಹಳ ಸ್ಪಷ್ಟವಾಗಿದ್ದೀವಿ. ನಮ್ಮ ಸಮಾಜದ ಕಟ್ಟ ಮನುಷ್ಯನಿಗೆ ಶೈಕ್ಷಣಿಕವಾಗಿ, ಉದ್ಯೋಗಕ್ಕಾಗಿ ಮೀಸಲಾತಿಯನ್ನು ಕೊಡಿಸೋದು ನಮ್ಮ ಗುರಿಯಾಗಿದೆ. ಹಿಂದುಳಿದ ವರ್ಗದ ಆಯೋಗದ ಪೂರ್ಣ ಪ್ರಮಾಣ ವರದಿ ತೆಗೆದುಕೊಂಡು ಸರ್ಕಾರ ಏನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಅದನ್ನು ನಾವು ಮೊದಲು ಇತ್ಯರ್ಥ ಮಾಡ್ತೀವಿ.